ವೀಕ್ಷಕರೇ, ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಯಲ್ಲಿ ಕನ್ನಡ ಹಬ್ಬ ಜೋರಾಗಿ ನಡೀತಾ ಇದೆ. ಇಲ್ಲೊಂದು ಸ್ಟಾಲ್ ಕ್ಷೇಮವನ ಅಂತ ಹೇಳಿ. ಏನಿದು ಕ್ಷೇಮವನ? ಅವರನ್ನೇ ಕೇಳೋಣ ಬನ್ನಿ. ಸರ್, ಕ್ಷೇಮವನ ಏನಿದು? ಸೊ ಕ್ಷೇಮವನ ಅಂತಂದರೆ ಇಟ್ ಇಸ್ ಅ ವೆಲ್ನೆಸ್ ಸೆಂಟರ್ ಅದು. ಸೊ ವೆಲ್ನೆಸ್ ಸೆಂಟರ್ ಅಂದರೆ ಫೈಂಡ್ ಯುವರ್ ವೆಲ್ನೆಸ್ ವಿತ್ ಇನ್ ಯುವರ್ ಸೆಲ್ಫ್ ಅಂತ. ಸೊ ಇದರಲ್ಲಿ ಏನಂತ ಅಂದರೆ ಕಸ್ಟಮರ್ಸ್ ಯಾರ್ಯಾರು ಗೆಸ್ಟ್ಗಳಿಗೆ ತುಂಬ ಥರ ಪ್ರಾಬ್ಲಮ್ ಇರ್ತದೆ. ಸೊ ಯಾವ ಥರ ಅಂದರೆ ಮಂಡಿ ನೋವಾಗ್ಬೋದು, ತಲೆನೋವಾಗ್ಬೋದು, ಈವನ್ ಸ್ಟ್ರೆಸ್. ನೌಡೇಸ್ ನೀವು ನೋಡ್ತಾ ಇರ್ಬೋದು, IT ಕಂಪ್ನಿಲಿ ಎಷ್ಟೊಂದು ರೀಸೆಂಟ್ಲಿ ಒಂದು ನ್ಯೂಸ್ ಆಗಿತ್ತು. ಒಂದು ಹುಡುಗಿ ಸ್ಟ್ರೆಸ್ಸಿಂದ ಸೂಸೈಡ್ ಮಾಡಿದ್ಲು. ಯಾಕೆ ಅಂತಂದರೆ ಶಿ ಕುಡ್ ನಾಟ್ ಕಮ್ ಔಟ್ ಆಫ್ ದ ಸ್ಟ್ರೆಸ್ ಅಂತ. ಸೊ ಇಲ್ಲಿ ನಮ್ಮಲ್ಲಿ ಏನಂತಂದರೆ ನಮ್ಮಲ್ಲಿ ಸ್ಟ್ರೆಸ್ ಅಸೆಸ್ಮೆಂಟ್ ಟೂಲ್ಸ್ ಇದೆ. ಸೊ ನಾವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿ ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸೊ ಹೌ ಶಿ ಕ್ಯಾನ್ ಕಮ್ ಔಟ್ ಆಫ್ ದ ಸ್ಟ್ರೆಸ್. ಅದರ್ವೈಸ್ ಎವ್ರಿ ಒನ್ ವಾಟ್ ಹೂ ಎವರ್ ಇಟ್ ಈಸ್. ಸೊ ಯಾವ ಥರ ಸ್ಟ್ರೆಸ್ಸಿಂದ ಆಚೆ ಬರ್ಬೋದು. ಸೊ ಈ ಥರ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲಿ ಬರೀ ಸ್ಟ್ರೆಸ್ ಅಂತ ಮಾತ್ರ ಇಲ್ಲ. ಸೊ ನಮ್ಮಲ್ಲಿ ನಾನಾ ಥರದಾದ ಟ್ರೀಟ್ಮೆಂಟ್ಸ್ಗಳಿದೆ. ಮಡ್ ಥೆರಪಿ ಆಗ್ಬೋದು, ಬಾಡಿ ಮಸಾಜ್ ಆ್ಯಂಡ್ ಈವನ್ ಸ್ಪಾ, ಎವ್ರಿ ಕೈಂಡ್ ಆಫ್ ಥೆರಪೀಸ್ ನಾವು ಕೊಡ್ತಾ ಇದ್ದೀವಿ. ಈಗ ನಾವೇನು ಹೇಳ್ತೀವಿ ಅಂದರೆ ಬಾಡಿ ಹ್ಯಾಸ್ ಇಟ್ಸ್ ಹೀಲಿಂಗ್ ಪವರ್ ಅಂತ ಹೇಳ್ತೀವಿ. ಆವಾಗ ಬಟ್ ಯಾಕೆ ಇಷ್ಟೊಂದು ಡಿಸೀಸ್ ಇದೆ, ಯಾಕೆ ಅದು ಸರಿಯಾಗಲ್ಲ, ಯಾಕೆ ನಾವು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ನಾವು ನೋಡ್ತಿದ್ದೀವಿ. ಬಾಡಿಗೆ ಹೀಲಿಂಗ್ ಕೆಪಾಸಿಟಿ ಇದೆ, ಬಟ್ ಏನು ಪ್ರಾಬ್ಲಮ್ ಅಂದರೆ ವಿ ಆರ್ ನಾಟ್ ಗಿವಿಂಗ್ ದ ಬಾಡಿ ಟು ರೆಸ್ಟ್. ಈಗ ಜ್ವರ ಬಂದರೆ ನಾವೇನು ಮಾಡ್ತೀವಿ, ಯಾಕೆ ಜ್ವರ ಬರುತ್ತೆ? ಈಗ ನಾವು ಕೆಲ್ಸಕ್ಕೆ ಮಾಡ್ತೀವಿ, ನೈಟ್ ನಿದ್ದೆ ಮಾಡಲ್ಲ, ಬಟ್ ಜ್ವರ ಬಂದುಬಿಡುತ್ತೆ. ಆವಾಗ ನಿದ್ದೆ ಮಾಡಲಿಲ್ಲ, ಜ್ವರ ಬರ್ತದೆ. ಆವಾಗ ನಾವೇನು ಮಾಡಬೇಕು? ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದ್ರೆ ಜ್ವರ ಹೋಗ್ತದೆ, ರೆಸ್ಟ್ ಮಾಡಬೇಕು. ಬಟ್ ನಾವು ಅದನ್ನು ಮಾಡ್ತಾ ಇಲ್ಲ. ಮತ್ತೆ ಪುನಃ ಟ್ಯಾಬ್ಲೆಟ್ ತೊಗೋತೀವಿ, ಮತ್ತೆ ಪುನಃ ಕೆಲಸ ಎಲ್ಲ ಮಾಡ್ತೀವಿ. ಸೊ ಆವಾಗ ನಮಗೆ ಒಂದು ರೆಸ್ಟ್ ಅಂತ ಸಿಗಲ್ಲ. ಈಗ ನಮ್ಮ ಬಾಡಿದು ಬೇರೆ ಕಡೆ ಬಂದು ಡಿಸೀಸ್ ತುಂಬ ಬರ್ತಾ ಇದ್ದಾವೆ. ಸೊ ಕ್ಷೇಮವನಲ್ಲಿ ನಾವು ಒಂದು 3 days ಇಲ್ಲಾಂದರೆ 10 days ಇಲ್ಲಾಂದರೆ 7 days ಅಂತ ನಾವು ಪ್ರೋಗ್ರಾಮ್ ಕೊಡ್ತೀವಿ. ಈಗ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಬಾಡಿಗೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಸೊ ಆವಾಗ ನಾವು ಅವ್ರದ್ದು ಸ್ಟ್ರೆಸ್ ರೆಸ್ಪಾನ್ಸಲ್ಲಿಂದ ನಮ್ಮದು ಯಾವುದದು ಇನ್ನೆಟ್ ಹೀಲಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ಗೆ ಅವ್ರದ್ದು ಸ್ಟ್ರೆಸ್ ರೆಸ್ಪಾನ್ಸಿಂದ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ಗೆ ಶಿಫ್ಟ್ ಮಾಡ್ತೀವಿ. ಆವಾಗ ಬಾಡಿದು ಹೀಲಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸೊ ವಿ ಆರ್ ಹೆಲ್ಪಿಂಗ್ ದೆಮ್ ಟು ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ವೇರ್ ದೇರ್ ಬಾಡಿ ಕ್ಯಾನ್ ಹೀಲ್ ಇಟ್ ಸೆಲ್ಫ್. My name is Shruti, Dr. Shruti, and I am doing BNYS, and I am from Kshemovana. So this is the health drink we give here. ಇದರಲ್ಲಿ ನೀರು ಮತ್ತು ನಿಂಬು ಹಣ್ಣೆ ಮತ್ತು ಮೆಂತೋಸ್ ಇದೆ. ಇದು ಇಟ್ ಈಸ್ ಅ ಡಿಟಾಕ್ಸ್ ಡ್ರಿಂಕ್. ಬೇಸಿಕ್ಲಿ ಇಟ್ ಕಂಪ್ಲೀಟ್ಲಿ ಕ್ಲೆನ್ಸಸ್ ದ ಗಟ್ ಆ್ಯಂಡ್ ದ ಲಿವರ್ ಆಲ್ಸೋ. It is a detox drink that we give for all the patient who comes inside. Hi, this is Dr. Meghna, and ನಮ್ಮಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅಕ್ಯುಪಂಕ್ಚರ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಆ್ಯಂಡ್ ರಿಫ್ಲೆಕ್ಸಾಲಜಿ, ಯೋಗ ಬಂದು ನಮ್ಮದ್ರಲ್ಲಿ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮಲ್ಲಿ 5 pillars ಇದೆ. ದೀಪನ್ ಆಗಿರ್ಬೋದು, ಸ್ಮೃತಿ, ಆಹಾರ, ಊರ್ಜಾ, ನಿದ್ರಾ ಅಂತ ಹೇಳಿಬಿಟ್ಟು. ಸೊ ಇದ್ರ ಮೇಲೆ ನಾವು ತುಂಬ ಫೋಕಸ್ ಮಾಡ್ತೀವಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಹೈಡ್ರೋಥೆರಪಿ ಇದೆ, ಮಡ್ ಥೆರಪಿ ಇದೆ, ಆ್ಯಂಡ್ ರಿಫ್ಲೆಕ್ಸಾಲಜಿ, ಆಲ್ ದಿಸ್ ಟ್ರೀಟ್ಮೆಂಟ್ ವಿ ಆರ್ ಹ್ಯಾವಿಂಗ್. ಹೈಡ್ರೋಥೆರಪಿ ಅಂತ ಹೇಳೋದಾದರೆ ಫುಲ್ ಆಫ್ ವಾಟರ್ ಟ್ರೀಟ್ಮೆಂಟ್ಸ್ ಮ್ಯಾಮ್. ಫಾರ್ ಎಕ್ಸಾಂಪಲ್ ಹಿಪ್ ಬಾತ್ ಆಗಿರ್ಬೋದು, ಜಕುರ್ಸಿ ಆಗಿರ್ಬೋದು, ಸೌನಾ ಬಾತ್ ಆ್ಯಂಡ್ ಸ್ಟೀಮ್ ಬಾತ್, ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಹೈಡ್ರೋಥೆರಪಿ. ಮಡ್ ಥೆರಪಿ ಅಂದರೆ ಹೋಲ್ ಬಾಡಿಗೆ ಮಡ್ ಅಪ್ಲಿಕೇಶನ್ ಹಾಕುವಂಥದ್ದಾಗಿರ್ಬೋದು. ಇಟ್ ಈಸ್ ಅ ಆ್ಯಂಟಿ ಇನ್ಫ್ಲಮೇಟರಿ ಟ್ರೀಟ್ಮೆಂಟ್ ಅಂತಲೇ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕ್ಷೇಮವನ ತಂಡ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅಕ್ಷತಾ, ಅಶ್ವವೇಗ ನ್ಯೂಸ್.